ಹೇ ಹಾಯ್. ಸೊ ನಾನಿವಾಗ ಮತ್ತೆ ನಾಳೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಿ ಮೈ ಮೆಹಂದಿ. ನೆನೆ ನೈಟ್ ಹಾಕ್ಕೊಂಡಿರೋದು. ಏನಾಯಿತು ನೆನೆ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಹೋಗ್ತಾ ಇದ್ದೀವಿ ನಾವು. 9:30 ಆಗಿದೆ. ಯಾಕಂದರೆ ಇವತ್ತು ಒಂದೇ ದಿನ ನನಗೆ ನಿದ್ದೆ ಮಾಡ್ಕೊಳಕ್ಕಾಗೋದು, ಬಿಕಾಸ್ ಸಾಟರ್ಡೆ ಅಂತ. ನಾಳೆ ಸಂಡೇ ಮಂಡೇ ಮದುವೆ ಇರೋದ್ರಿಂದ ಇವತ್ತು ಒಂದಿನ ನಮ್ಗೆ ಫ್ರೀ ಸಿಕ್ಕಿದೆ. ಬಿಕಾಸ್ ಇವತ್ತು ಶಾಸ್ತ್ರ ಏನೂ ಇಲ್ಲ. ನೈಲ್ಸ್ ಹಾಕ್ಸ್ಕೊಬೇಕು, ಮನೆಗೆ ಕರೆಸಿದ್ದೀವಿ. ಸೊ ಅವರು ಬರ್ತಿದ್ದಾರೆ ಆನ್ ದ ವೇ. ನಾನೇನಂದರೆ ಹಳದಿ ಶಾಸ್ತ್ರ ತುಂಬಾ ಚೆನ್ನಾಗಾಯಿತು. ಸೊ ದಟ್ ಯಾರೂ ಕೂಡ ವೀಡಿಯೋ ಮಾಡೋಕ್ಕೆ ಅಷ್ಟು ಕ್ಯಾಪ್ಚರೇ ಮಾಡಿಲ್ಲ, ಬಿಕಾಸ್ ಎಲ್ಲ ಬ್ಯುಸಿ ಇದ್ದರು. ನನ್ನ ಕಸಿನ್ಸ್ಗೆಲ್ಲ ಫೋನ್ ಕೊಟ್ಟಿದ್ದೆ, ಬಟ್ ಎಲ್ಲ ಬ್ಯುಸಿ ಇದ್ದಾರೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾರೆ. ಐ ಹೋಪ್ ಎಲ್ಲನೂ ಹಾಕ್ತೀನಿ. ಸೊ ದಟ್ಸ್ ವೈ ಈ ಡೇನೂ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವಾಗ ಮತ್ತೆ ಅಮ್ಮನ ಮನೆಗೆ ಹೋಗ್ತಿದ್ದೀವಿ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಅಲ್ಲೇ ಮಾಡೋಣ, ಮಮ್ಮಿ ರೆಡಿ ಮಾಡಿದ್ದಾರೆ ಅಂತ. ಸೊ ವಿಡಿಯೋನ ಹಾಗೆ ಕೊನೆವರೆಗೆ ನೋಡಿ. ಸೊ ನಿಮಗೂ ಇಷ್ಟ ಆಗುತ್ತೆ. ನೆಕ್ಸ್ಟು ಮದುವೆ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ತುಂಬ ಕೆಲಸ ಇರುತ್ತೆ, ಫೋನ್ ನನ್ನ ಹತ್ರ ಇರಲ್ಲ. ನನ್ನ ಕಸಿನ್ಸ್ ಕೇಳಿರ್ತೀನಿ, ಅವರು ಮರ್ತ್ಬಿಟ್ಟಿರ್ತಾರೆ. ಸೊ ಹೋಪ್ಫುಲಿ. ಸೊ ಬನ್ನಿ ಹೋಗೋಣ ಇವಾಗ. ಮೆಹಂದಿ ತುಂಬ ಚೆನ್ನಾಗಿ ಡಾರ್ಕಾಗಿದೆ. ಮೆಹಂದಿ ಮಾಡಿರೋದು ಬಂದು ನಿತ್ಯ ಅಂತ, ಮೆಹಂದಿ ಆರ್ಟಿಸ್ಟ್. ಅವ್ರದ್ದು ನಂಬರ್ ಬೇಕಾದರೆ ನಾನು ಅವ್ರನ್ನ ಕೇಳಿ ಇಲ್ಲಿ ಹಾಕಿರ್ತೀನಿ. ಬೇಕಾದರೆ ನೀವು ನನಗೆ ನನ್ನ ತಂಗಿಗೆಲ್ಲ ಅವಳದು ವಿಡಿಯೋ ಮನೆಗೆ ಹೋದ್ಮೇಲೆ ಮಾಡ್ತೀನಿ. ತುಂಬ ಡಾರ್ಕಾಗಿದೆ. ನಾಳೆವರೆಗೂ ಇನ್ನೂ ಚೆನ್ನಾಗಾಗುತ್ತೆ, ಐ ಹೋಪ್. ನೈಲ್ ಆರ್ಟಿಸ್ಟ್ ಬಂದು ಅಲ್ಲಿ ಹೋದ್ಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ತೋರಿಸ್ತಾ ಇದ್ದೀನಿ. ಅದೇನಂತ ಅಂದರೆ, ನಾನು ಮದುವೆಗೆ ಪರ್ಟಿಕ್ಯುಲರಾಗಿ ಬ್ಯಾಂಗಲ್ಸು ಡಿಫ್ರೆಂಟಾಗಿರಬೇಕು ಅಂತ ಹೇಳ್ಬಿಟ್ಟು ನಾನೇ ಬ್ಯಾಂಗಲ್ಸ್ ಕೂಡ ಮಾಡ್ಕೊಂಡಿರೋದು. ಇದೆಲ್ಲ ನಾನೇ ಮಾಡಿರೋದು ಬ್ಯಾಂಗಲ್ಸು. ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ಕೊತಾ ಇದ್ದೆ, ಬಟ್ ಸ್ಟಿಲ್ ಚಪ್ರದವರೆಗೂ ಮಾಡ್ತಾನೇ ಇದ್ದೆ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು ನಾನು ಇದನ್ನು. ಆ್ಯಂಡ್ ಇದನ್ನು ಕೂಡ ಬಿಸ್ನೆಸ್ಸಾಗಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋದ. ಹರು ಕಮ್, ವ್ಲಾಗ್ ಮಾಡ್ತಿದ್ದೀನಿ, ಹೇಳು. ಓಕೆ, ವ್ಲಾಗ್ ಮಾಡ್ತಿದ್ದೀನಿ, ಮಾತಾಡು. ಎಲ್ಲ ಬರ್ಲಿಲ್ಲ. ಹಾಯ್. ಅವರು ಆಗೈತೆ ಕಾಡಲ್ಲಿ ತಿನ್ನಿ ಬನ್ನಿ, ತಿಂತಿದ್ದಾರೆ ಕಣಂತ. ಬಂದ್ ತಿಂತಾರ ಬಿಡು. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಗುಡ್ ಮಾರ್ನಿಂಗ್. ಹೌ ಆರ್ ಯು? ಫೈನ್. ಇದೇ ತಿನ್ನಕ್ಕಾಗಲ್ಲ. ಇಡ್ಲಿ ಚೆನ್ನಾಗಿದೆ, ನೀವು ತಿನ್ನಿ ಎರಡು. ಶ್ವೇತಾ, ಎಷ್ಟೊತ್ತಲಿದ್ದೆ? ತೋರ್ಸು, ನೈಲ್ಸು ಸಖತ್ತಾಗಿದೆ. ಅಂದರೆ ನಿಂದು ಮೇಲ್ಗಡೆ ಗೋಲ್ಡ್ ಹಾಕಿರೋದು ಕಾಣಿಸ್ತಾ ಇಲ್ಲ. ಯಾಕೆ ಗೊತ್ತಾ? ಬಿಕಾಸ್ ನೈಲು ಅದು ಕ್ರೀಮಿಶ್ ಅಲ್ವಾ, ಸೊ ಗೋಲ್ಡು ಹಾಕಿರೋದು. ಈಗ ನಾವು ಪಿಂಕ್ಗೆ ಹಾಕ್ಸ್ತಾ ಕಾಣುತ್ತೆ. ನಮ್ಮ ಮನೆಯಿಂದ ಮಮ್ಮಿ ಮನೆಗೆ ಬಂದೆ. ಸೊ ಅಗೈನ್ ಬ್ಯಾಂಗಲ್ಸ್ ಬಗ್ಗೆನೇ ಮಾತಾಡ್ತೀನಿ. ಸೊ ಈ ಬ್ಯಾಂಗಲ್ಸ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನೇನಂದರೆ ನನ್ನ ಲೈಫಲ್ಲಿ ಎಲ್ಲನೂ ಕಲಿಬೇಕು ಅನ್ನೋದು ಒಂದಿದೆ. ಬೇರೆಯವರು ಕೊಡಬಾರ್ದು ಅಂತಿಲ್ಲ, ಬಿಕಾಸ್ ನಾನು ಕಲಿಯೋಣ, ಫ್ರೀ ಇರೋ ಟೈಮಲ್ಲಿ ನನ್ನನ್ನು ನಾನು ಸ್ವಲ್ಪ ಅದರಲ್ಲಿ ಇನ್ಕ್ಲೂಡ್ ಮಾಡೋಣ ಅನ್ನೋ ಥರ. ಸೊ ಕಲ್ತ್ಕೊಂಡಿದ್ದೀನಿ. ಅದಾದಮೇಲೆ ನೈಲ್ ಆರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ, ನನ್ನ ಸಿಸ್ಟರ್ಗೆ ಮತ್ತು ನನ್ನ ಚಿಕ್ಕಮ್ಮಂಗೆ ಅಂತ 3 ಜನಕ್ಕೆ ಬುಕ್ ಮಾಡಿದ್ದದ್ದು ಅವ್ರನ್ನ. ತುಂಬ ಸ್ಯಾಟಿಸ್ಫೈ ಆಯಿತು ನನಗಂತೂ ತುಂಬಾ. ಬಿಕಾಸ್ ನಾವು ಕ್ಯಾಟ್ ಐ ಹೇಳಿದ್ದು. ಅವರು ಆ್ಯಕ್ಚುಯಲ್ ಪ್ರೈಸ್ ಬಂದು 1700 ಚಾರ್ಜ್ ಮಾಡ್ತಾರೆ 2 ಹ್ಯಾಂಡಿಗೆ. ಅವರು ಶ್ವೇತಾ ಅಂತ ಅವ್ರ ನೇಮು. ನಾನು ಅವ್ರನ್ನ ಡಿಸ್ಕ್ರಿಪ್ಷನಲ್ಲಿ ಅವ್ರ ಫೋನ್ ನಂಬರ್, ಅವ್ರ ನೇಮ್ ಹಾಕಿರ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಅವ್ರನ್ನ ಬುಕ್ ಮಾಡ್ಕೊಬೋದು. ಆ್ಯಂಡ್
ನೈಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ 3 ಜನದ್ದು ಡಿಫ್ರೆಂಟ್ ಆಗಿತ್ತು. ನಂದು ನೈಟ್ ಲೆಹೆಂಗಾಗೆ ಮತ್ತು ಬೆಳಗ್ಗೆದಕ್ಕೆ ಸೂಟ್ ಆಗೋ ಥರ ಮಾಡ್ಕೊಂಡಿದ್ದೆ. ನನ್ನ ತಂಗಿ ಸ್ವಲ್ಪ ಕ್ರೀಮಿಶ್ ಟೈಪಲ್ಲಿ ಹೋಗಿದ್ಲು. ಆ್ಯಂಡ್ ನಮ್ಮ ಆಂಟಿ ಕೂಡ ಅವರ ಸ್ಯಾರಿ ಮ್ಯಾಚ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡಿದ್ವಿ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಜ್ಯುವೆಲ್ಲರಿ ತೊಗೊಳಕ್ಕೆ ಬಂದಿದ್ವಿ. ಯಾಕಂದರೆ ತೊಗೊಂಡಿದ್ವಿ, ಅದು ಫೈನಲ್ ಆಗಿರಲಿಲ್ಲ, ಇಷ್ಟ ಆಗಿರಲಿಲ್ಲ. ಸೊ ದಟ್ ಲಾಸ್ಟ್ ಡೇ ಚಪ್ರದ ಹಿಂದ್ಲ ದಿನ ಬಂದು ಫೈನಲ್ ಮಾಡಿದ್ದು. ಆ್ಯಂಡ್ ಲೆನ್ಸ್ ಕೂಡ ಅಷ್ಟೇ, ನನಗೆ ಕಲರ್ ಲೆನ್ಸು ಮತ್ತು ನನ್ನ ತಂಗಿಗೆ ಲೆನ್ಸ್ ಕೂಡ ತಗೊಂಡು ನಾವು ಕೂಡ ಮನೆಗೆ ಹೊಟ್ವಿ. ಆಲ್ಮೋಸ್ಟ್ ಚಪ್ರದ ಹಿಂದ್ಲ ದಿನ ಸಿಟಿಯಲ್ಲಿ 8:30ವರೆಗಿದ್ದೀವಿ ನಾವು. ಯಾಕಂದರೆ ಶಾಪಿಂಗ್ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಏನಿತ್ತು ಅದೆಲ್ಲನೂ ಕ್ಲೋಸ್ ಮಾಡಬೇಕಿತ್ತು. ಸೊ ನನಗೆ ಯಾವ ಲೆನ್ಸ್ ಚೆನ್ನಾಗಿ ಕಾಣುತ್ತೆ ಅಂತ ಗೆಸ್ ಮಾಡಿ ಲಾಸ್ಟ್ ಟೈಮ್ ಎಂಗೇಜ್ಮೆಂಟಲ್ಲಿ ಒಂಥರ ಲೈಟ್ ಬ್ಲೂ ಶೇಡ್ ಹಾಕಿದ್ದೆ, ಚೆನ್ನಾಗಿ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇವತ್ತು ಚಪ್ರ ವಿ ಸ್ಟಾರ್ಟೆಡ್. ಅಂತೆ ಹಾಕ್ಕೊಂಡಿದ್ದೀನಿ, ಇನ್ನೂ ಸ್ನಾನ ಮಾಡಿಲ್ಲ. ಬಟ್ ಸಿ ಅತ್ತೆ ಬರ್ತಾರೆ ಇರಿ. ಮತ್ತು ಇದು ಬೆಳಗ್ಗೆ ಶಾಸ್ತ್ರ ಮಾಡ್ತಿರೋದು. ನಾನು ಇನ್ನೂ ಎದ್ದು ಫ್ರೆಶ್ ಅಪ್ ಆಗಿರಲಿಲ್ಲ, ಯಾಕಂದರೆ ಮಲಗಿದ್ದು ತುಂಬಾ ಲೇಟಾಗಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ಎಲ್ಲರಿಗಿಂತ ಸ್ವಲ್ಪ ಲೇಟಾಗಿದ್ದೆ. ಅಲ್ಲಿವರೆಗೆ ಎಲ್ಲರೂ ಹೋಗಿ ಪಕ್ಕದ ಮನೇಲಿ ನಲ್ಲಿ ನೀರು ಬರುತ್ತಲ್ವ, ಅಲ್ಲಿ ದೇವ್ರು ತಗೊಂಬರೋದು ಅಂತ ಹೋದರು. ಸೊ ಈ ಮದುವೆ ಎಲ್ಲ ಸಿಟಿಗಿಂತ ಹಳ್ಳೀಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಊರಲ್ಲಿ ಎಲ್ಲ ಮಾಡಿದ್ರೆ. ಬಟ್ ಎಲ್ಲರೂ ಅಂತಾರೆ ಊರಿಗೆ ಬರಲ್ಲ, ಸಿಟಿಗೆ ಹೋಗ್ಬಿಟ್ರಿ ಅಂತ. ದಟ್ಸ್ ನಾಟ್ ಅ ಮ್ಯಾಟರ್. ಬಟ್ ದ ಪ್ರಾಬ್ಲಮ್ ಇಸ್ ನಾವಿವಾಗ ಸಿಟಿಲೆಲ್ಲನೂ ಅಡ್ಜಸ್ಟ್ ಆಗಿ ನಮ್ಮ ವಸ್ತುಗಳೆಲ್ಲ ಸಿಟಿಲಿರುತ್ತೆ, ಥಿಂಗ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಮದುವೆಗೋಸ್ಕರ ನಾವೆಲ್ಲನೂ ಅಲ್ಲಿ ತೊಗೊಂಡೋಗೋದು ಮಾಡೋದು ಹೈಲಿ ಇಂಪಾಸಿಬಲ್. ಆ್ಯಂಡ್ ಏನಂತಂದರೆ ನಾವು ನಮ್ಮ ಜೀವನಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗಿ ಫ್ಲೋ ಅಲ್ಲಿ ಹೋಗ್ತಾ ಇರ್ತೀವಿ. ಆ ಫ್ಲೋನ ಸ್ಟಾಪ್ ಮಾಡಿ ಅಲ್ಲೋಗಿರಿ ಅಂತಂದರೆ ಅದೆಲ್ಲ ಆಗೋಲ್ಲ. ಅದಕ್ಕೆ ಒಂದು ಕೋಇನ್ಸಿಡೆನ್ಸ್ ಆ್ಯಂಡ್ ಏನಾದರೂ ಮ್ಯಾಟರ್ ಇರಬೇಕು ಅಲ್ಲಿ ಹೋಗಬೇಕು ಅಂತ. ಸೊ ಅದಿದ್ದರೆ ಹೋಗ್ಬೋದು, ಬರ್ಬೋದು. ಆ್ಯಂಡ್ ನಮಗೂ ಅಷ್ಟೇ ಹಳ್ಳಿ ಅಂದರೆ ತುಂಬ ಇಷ್ಟ. ಬಟ್ ವಿ ಆರ್ ಆಲ್ ವರ್ಕಿಂಗ್ ಇನ್ ಸಿಟೀಸ್, ಅಂದರೆ ನಾವು ಸ್ವಲ್ಪ ಕಮಿಟ್ಮೆಂಟ್ ಇಟ್ಕೊಂಡು ವರ್ಕ್ ಮಾಡಿಕೊಂಡು ಎಲ್ಲ ಇರೋದ್ರಿಂದ ಸೊ ವಿ ಆರ್ ಫಾರ್ ಅವೇ ಫ್ರಮ್ ವಿಲೇಜಸ್, ಅಂದರೆ ನಮ್ಮ ಅಪ್ಪನ ಊರು, ಅಜ್ಜಿ ಊರು ಅದೆಲ್ಲ. ಮನೆಯಲ್ಲೆಲ್ಲ ಜನ ಇದ್ದು ಮದುವೆ ಮಾಡಿದರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮದು ನೀರು ಹಾಕೋ ಶಾಸ್ತ್ರ ಅಂದರೆ ಚಪ್ರದ ದಿನ ಮನೇಲಿ ಜಾಸ್ತಿ ಜನ ಇರಲಿಲ್ಲ. ಯಾಕಂದರೆ ನಮ್ಮದು ಶುಕ್ರವಾರ ಹಳದಿ ಶಾಸ್ತ್ರ ಇತ್ತು. ಎಲ್ಲ ರಿಲೇಟಿವ್ಸು ಕೂಡ ಬಂದಿದ್ದರು. ಬಟ್ 1 ಡೇ ಗ್ಯಾಪ್ ಆಗ್ತಾಯಿತ್ತು ನಮಗೆ. ಸ್ಯಾಟರ್ಡೇ 1 ಡೇ ಗ್ಯಾಪ್ ಇರ್ತಾಯಿತ್ತು. ದಟ್ಸ್ ವೈ ನಮಗೆ ಎಲ್ಲ ಹೋಗ್ಬಿಟ್ರು ಅವ್ರ ಊರಿಗೆ. ಯಾಕಂದರೆ 3 ಡೇಸ್ ಇರೋಕ್ಕಾಗಲ್ಲ. ನಮ್ಮ ಮನೆ ಮಮ್ಮಿ ಮನೆ ಸ್ವಲ್ಪ ಚಿಕ್ಕದಿದೆ ಆಯಿತಾ. ಸೊ ದಟ್ ಎಲ್ಲರೂ ಅಲ್ಲೇ ಉಳ್ಕೊಳಕ್ಕಾಗಲ್ಲ ಅಂತ ಎಲ್ಲ ಹೋಗ್ಬಿಟ್ರು. ಇನ್ನು ಸಂಡೇ ಅರ್ಲಿ ಮಾರ್ನಿಂಗ್ ಮಾಡ್ತಿರೋ ಶಾಸ್ತ್ರ ಇದು. ಆ್ಯಂಡ್ ನನಗನ್ಸುತ್ತೆ ಈ ಶಾಸ್ತ್ರ ಎಲ್ಲ ಒಂದು 10-15 ಇಯರ್ಸ್ ಇರ್ಬೋದೇನೋ, ಅಥವಾ ಇದೇ ಜಾಸ್ತಿ ಆಗ್ಬೋದು, ಹೇಳೋಕ್ಕಾಗಲ್ಲ. ವರ್ಲ್ಡ್ ಹೆಂಗೆ ಚೇಂಜಸ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇದು ಬೆಳಗ್ಗೆ ನಡೆದಿರೋ ಶಾಸ್ತ್ರ. ನಾನು ಫೋನ್ನ ಮೌನನ ಹತ್ರ ಕೊಟ್ಟು ಕಳಿಸಿದ್ದೆ, ಸ್ವಲ್ಪ ಕ್ಯಾಪ್ಚರ್ ಮಾಡು ಅಂತ ಹೇಳ್ಬಿಟ್ಟು. ಸೊ ದಟ್ ಅವಳು ಈ ವಿಡಿಯೋ ಎಲ್ಲ ಮಾಡ್ಕೊಂಡಿರೋದು. ಇಲ್ಲಿಂದ ನೀರು ತಂದು ಆ ನೀರನ್ನು ಕಾಯಿಸಿ ಬ್ರೈಡಿಗೆ ಹಾಕುವಂಥದ್ದು, ಮದುವೆ ಹುಡುಗಿಗೆ. ಆ್ಯಂಡ್ ನಮ್ಮದು ಮದುವೆ ಏನಂತಂದರೆ 4 ಮಂತ್ಸ್ ಅಂತ ಡಿಸೈಡ್ ಆಗಿದ್ರು ನಮ್ಮದೆಲ್ಲ ಸೆಟಲ್ ಡೌನ್ ಮಾಡೋಕ್ಕೆ ಸ್ವಲ್ಪ ಟೈಮೇ ಆಗೋಯಿತು. ಅಂದರೆ ಸ್ನೇಹದ್ದು ಬ್ಲೌಸಸ್ಸು, ಸ್ಯಾರೀಸು, ನನ್ನ ಸ್ಯಾರೀಸು, ನಮ್ಮ ಚಿಕ್ಕಮ್ಮ ಅವ್ರದ್ದು, ಮಮ್ಮಿ ಅವ್ರದ್ದು ಎಲ್ಲದೂ ಅಷ್ಟೇ ಎಲ್ಲನೂ ಅರೇಂಜ್ ಮಾಡಿ ಇದೇ ಥರ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಿಮಗೆಲ್ಲರಿಗೂ ನಮ್ಮ ಮದುವೆ ಕಾಸ್ಟ್ಯೂಮ್ ಮೀನ್ಸ್ ಯಾವ ಥರ ಮಾಡ್ಕೊಂಡಿದ್ವಿ, ಬ್ಯಾಂಗಲ್ಸಿಂದ ಇಡ್ಬೋದು, ಮೇಕಪ್ಪಿಂದ ಇಡ್ಬೋದು, ಎಲ್ಲದು ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ದಟ್ ನಾನು ಇವಾಗ ಹೇಗಿದ್ರು ಮದುವೆ ಮುಗ್ದಿದೆ, ನಾನು ವಾಯ್ಸ್ ಓವರ್ ಕೊಡೋವರೆಗೆ ಮದುವೆ ಮುಗ್ದಿದೆ. ಸೊ ದಟ್ ನಾನು 1 ಡೇ ಎಲ್ಲ ನನ್ನ ಕಾಸ್ಟ್ಯೂಮ್ಸು ಮತ್ತು ನಾನು ಹೇಗೆ ಡಿಸೈನ್ ಮಾಡಿಸಿದ್ದೀನಿ ಹಳದಿಯಿಂದ ಟಿಲ್ ಬೀಗ್ರೂಟದವರೆಗೆ ನಿಮಗೆ ತೋರಿಸ್ತೀನಿ ಆಯಿತಾ. ಸೊ ಇವಾಗ ಇವರು ನೀರು ತೊಗೊಂಡು ಹೋಗ್ತಾ ಇದ್ದಾರೆ. ಸೇಮ್ ಡೇ ನಮ್ಮದು ಚಪ್ರ ದಿನವೇ ಇನ್ನೊಂದು ಹೊಸ ಮನೆ ಇತ್ತು ಪಕ್ಕದ ಮನೆ. ಸೊ ದಟ್ 2 ಫಂಕ್ಷನ್ಸ್ ಇತ್ತು, 2 ಚಪ್ರ ಕೂಡ ಹಾಕಿದ್ದಿದ್ರು. ಆ್ಯಂಡ್ ಚಪ್ರದ ದಿನ ಏನಂತಂದರೆ ನಮಗೆ ಬೇಗ ಮುಗಿಸಿ ಒಂದು 3 to 4 hours ಟೈಮ್ ಸಿಗ್ತಾಯಿತ್ತು. ಆ ಟೈಮಲ್ಲಿ ನಾನು ರಿಮೈನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಬೇಕಿತ್ತು. ರಿಮೈನಿಂಗ್ ಅಂದರೆ ಎಲ್ಲರಿಗೂ ಸೂಟ್ ಆರ್ಡರ್ ಮಾಡಿದ್ವಿ, ಅದನ್ನು ಇಸ್ಕೊಂಬರ್ಬೇಕಿತ್ತು. ಆಲ್ಮೋಸ್ಟ್ ನಾವೊಂದು 11 ಸೂಟ್ಸ್ ಹೇಳಿದ್ದು. ಆ ಸೂಟ್ಸ್ ಇಸ್ಕೊಂಬರ್ಬೇಕಿತ್ತು, ಯಾಕಂದರೆ ನಾನೇ ಹೋಗಿದ್ದಿದ್ದು ಅದನ್ನೆಲ್ಲ ಫೈನಲ್ ಮಾಡೋಕ್ಕೆ. ಅದನ್ನು ಇಸ್ಕೊಂಬರ್ಬೇಕಿತ್ತು. ಮತ್ತು ಸ್ನೇಹಂಗೆ ಹಾರಗಳದ್ದು ಫೈನಲ್ ಮಾಡಬೇಕಿತ್ತು, ನೈಟಿಗೆ ಮತ್ತು ದಾರೆಗೆ. ಆ್ಯಂಡ್ ನಾವು ಡೆಕೋರೇಷನ್ ಅವ್ರ ಜೊತೆ ಮಾತಾಡಬೇಕಿತ್ತು.
ಮತ್ತು ಅಡುಗೆದು ಅವ್ರಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲದೂ ಅಷ್ಟೇ. ಈ ಮದುವೆಲಿ ಪೂರ್ತಿ ನಾನು ಮತ್ತು ನನ್ನ ಹಸ್ಬೆಂಡು ಸೇರಿಕೊಂಡು ಎಲ್ಲ ಚೆನ್ನಾಗಿ ಆಗಬೇಕು ಅಂತಲೇ ಅಂದ್ಕೊಂಡಿದ್ದಿದ್ದು. ಆ್ಯಂಡ್ ಸ್ನೇಹನ ಮದುವೆ ಆಗ್ತಿರೋರು ಕೂಡ ಒಬ್ಬರೇ ಮಗ ಆಗಿರೋದ್ರಿಂದ ದೇ ಟೋಲ್ಡ್ ತುಂಬ ಜನ ಬರ್ತಾರೆ ಅಂತ. ಓಕೆ ಫೈನ್, ಅಂದರೆ ಒಂದ್ಸಲಿ ಮಾಡ್ತೀವಿ, ಚೆನ್ನಾಗಿ ಮಾಡಬೇಕು. ಯಾಕಂದರೆ ನಮ್ಮದು ಕೋವಿಡಲ್ಲಿ ಆಗಿದ್ದಿದ್ದು ಮದುವೆ. ಸೊ ದಟ್ ಈ ಮದುವೆ ಆದರೂ ಗ್ರ್ಯಾಂಡಾಗಿ ಚೆನ್ನಾಗಿ ಆಗಬೇಕಂತ ವಿ ಆಲ್ರೆಡಿ ಎಲ್ಲ ಒಂದು 15 ಡೇಸ್ ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಹಾಗೆ ಆಗಬೇಕು ಅಂತ. ಆ್ಯಂಡ್ ಅಂದರೆ ತುಂಬ ಜನ ನನ್ನ ಹಸ್ಬೆಂಡ್ಗೂ ಸಪೋರ್ಟ್ ಮಾಡಿದರು. ಮೀನ್ಸ್ ಚಿಕ್ಕಪ್ಪ, ಮಾವ, ಮತ್ತು ಮೇಯ್ನ್ಲಿ ನನ್ನ ಕಸಿನ್ಸು ಪಾರ್ಥ, ಸಂಜು, ದರ್ಶ ಅವ್ರಿಗೆಲ್ಲ ನಾನು ಕ್ರೆಡಿಟ್ಸ್ ಕೊಡಲೇಬೇಕು. ಆ ಸ್ಟೋರಿ ಹೇಳ್ತೀನಿ ಮುಂದೆ. ಸೊ ಇವಾಗ ನೀರು ತಂದಾದಮೇಲೆ ಫಸ್ಟ್ ಏನಂದರೆ ಅವಳು ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ಲು. ಬಿಕಾಸ್ ಒಂದು ಹಳೆ ಸೀರೆ ಹಾಕ್ಕೊಬೇಕು, ಅದರಲ್ಲಿ ಸ್ನಾನ ಕೂರಿಸ್ತಾರೆ. ಸ್ನಾನ ಮಾಡಾದಮೇಲೆ ಹೊಸ ಸೀರೆ ಹಾಕ್ಕೊಂಡು ಬಂದು ಶಾಸ್ತ್ರ ಕೂತ್ಕೊಬೇಕು, ಅದು ಇರೋದು ಶಾಸ್ತ್ರ ಆ್ಯಕ್ಚುಲಿ. ಸೊ ನಾವಳು ಹೇಳ್ತಾ ಇದ್ಲು, ಯಾಕೆ ನೀನು ಬಂದು ಏನೂ ಶಾಸ್ತ್ರನೇ ಮಾಡ್ತಾಯಿಲ್ಲ ಅಂತ. ನನಗೆ ಅಂತ ನಾನು ತುಂಬ ಕೆಲಸ ಇತ್ತು. ಮದುವೆ ಓವರಾಲ್ ಲಾಸ್ಟ್ 3 ಮಂತ್ಸು ತುಂಬಾ ಮೈಂಡ್ ಸ್ಟಕ್ ಆಗಿಬಿಟ್ಟಿತ್ತು. ಬಿಕಾಸ್ ಎಲ್ಲ ಪ್ರತಿಯೊಂದಕ್ಕೂ ಇನ್ವಾಲ್ವ್ ಆಗಿದ್ದೆ ನಾನು, ಎಕ್ಸೆಪ್ಟ್ ಫೋಟೋಗ್ರಫಿ ಮಾತ್ರ ನಾನು ಇನ್ವಾಲ್ವ್ ಆಗಿರಲಿಲ್ಲ. ಅದು ಬಿಟ್ಟು ಇನ್ನೆಲ್ಲದಕ್ಕೂ ಇನ್ವಾಲ್ವ್ ಆಗಿದ್ದೆ. ಐಡಿಯಾಸ್ ಕೊಡ್ತಾಯಿದ್ದೆ, ಬಟ್ ಸ್ಟಿಲ್ ಅದರಲ್ಲಿ ಅಷ್ಟು ನಾನು ಇನ್ವಾಲ್ವ್ ಆಗಿರಲಿಲ್ಲ. ಸೊ ಆಮೇಲೆ ಏನಂತ ಅಂದರೆ, ನಮ್ಮದು ಈ ಮದುವೆ ಬಗ್ಗೆ ಆಗೇನು ಬರಬೇಕಂತಂದರೆ, ನಾವೇನು ಮಾಡಿದ್ವಿ ಅಂದರೆ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಆಯಿತಾ. ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಕಿಚನ್ ಕುಕ್ಕಿಂಗಿಗೆ ಒಂದು ಗ್ರೂಪು, ಏನೇನು ಹಾಕಬೇಕು, ಏನೇನು ಇನ್ಕ್ಲೂಡ್ ಮಾಡಬೇಕು, ರೆಸಿಪಿ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಏನೇನು ಎಕ್ಸ್ಪೆನ್ಸಸ್ ಆಯಿತು ಎಲ್ಲನೂ ಆ ಗ್ರೂಪಲ್ಲಿ ಹಾಕ್ತಾಯಿದ್ವಿ. ಇನ್ನು ಕಮಿಂಗ್ ಟು ಅಂದರೆ ನಮ್ಮದು ಸ್ಯಾರಿ, ಕುಚ್ಚು, ಬ್ಲೌಸಸ್ಸು, ಅದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ವಿ. ಸಪೋಸ್ ಈಗ ಕುಚ್ಚು, ನಾವು ಸ್ಯಾರಿ ಕುಚ್ಚೆಲ್ಲ ಹಾಕ್ಸಿದ್ದು ಕಾವ್ಯ ಅಂತ ಹೇಳ್ಬಿಟ್ಟು ಅಂದರೆ ನಮಗೆ ಕಝಿನ್ ಆಗಬೇಕಂದ್ರೆ ನಮಗೆ ರಿಲೇಟಿವೇ ಆಗಬೇಕು. ಆ ಹುಡುಗಿ ಒಂದು 20 to 30 ಸ್ಯಾರಿಗೆ ನಮಗೆ ಕುಚ್ಚ ಕೊಟ್ಟಿದ್ದಾರೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಹಾಕ್ಕೊಟ್ರು. ಬಿಕಾಸ್ ಅವ್ರೂ ನಾನು ಇಲ್ಲಿ ಹೇಳಲೇಬೇಕು, ನಾನು ಯಾರ್ಯಾರು ಮದುವೆಗೆ ಇನ್ಕ್ಲೂಡ್ ಆಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ. ಸೊ ರೀಸನಬಲ್ ಆಗಿ ಹಾಕ್ಕೊಟ್ರು. ಸೊ ಅದಕ್ಕೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಮೇಕಪ್ ಅಂದರೆ ನಾವೇ ಮೇಕಪ್ ಮಾಡ್ಕೊಂಡಿದ್ದು, ಆಯಿತಾ, ಸೆಲ್ಫ್ ಮೇಕಪ್. ಬಟ್ ಹೇರ್ ಸ್ಟೈಲ್ ಅವ್ರಿಗೆ ಹೇಳಿದ್ವಿ. ಮೇಕಪ್ಪಿಗೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಇನ್ನೊಬ್ಬರು ಚಿಕ್ಕಮ್ಮ ಕಸಿನ್ಸ್ಗಳಿಗೆ ಮೇಕಪ್ ಹೇಳಿದ್ವಿ. ನನಗೆ ಮತ್ತು ನನ್ನ ಸಿಸ್ಟರ್ಗೆ ನಾವೇ ಮಾಡ್ಕೊಳ್ಳೋಣ, ಹೇರ್ ಸ್ಟೈಲಿಗೆ ಮಾತ್ರ ಹೇಳೋಣ ಅಂತ ಹೇಳಿದ್ದು. ಅವ್ರಿಗೂ ಅಷ್ಟೇ, ಅವ್ರಿಗೆ ಸಪ್ರೇಟ್ ಗ್ರೂಪ್ ಮಾಡಿ ಎಲ್ಲನೂ ಅಷ್ಟೇ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ನಾನೇನು ಹೇಳೋದಂದರೆ, ಒಂದು ಮದುವೆ ಅಂತಂದಾಗ ಎಲ್ಲನೂ ಪ್ರಿಪ್ಲ್ಯಾನ್ ಮಾಡಿ ಮಾಡಬೇಕು. ಇಲ್ಲಾಂದರೆ ಕೊನೆ ಟೈಮಲ್ಲಿ ತುಂಬ ಸ್ಟಕ್ ಆಗಿಬಿಡ್ತೀವಿ. ಸೊ ನಾವು ಈ ಥರ ಮಾಡಿದ್ವಿ. ಯಾರಾದರೂ ಇವಾಗ ಸದ್ಯದಲ್ಲಿ ಮದುವೆ ಆಗೋ ಥರ ಇದ್ದರೆ ಇದಕ್ಕಂತಲೇ ಗ್ರೂಪ್ ಮಾಡಿ ವಾಟ್ಸಪ್, ನಾವೆಲ್ಲನೂ ಪೆನ್ನಲ್ಲೇ ಬರೀಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಹಾಕ್ಕೊಂಡ್ರೆ ನೆನಪಾಗುತ್ತೆ. ನಾನು ಅಷ್ಟೇ, ನನ್ನ ಮದುವೆ ಇನ್ನೇನೋ ಸ್ವಲ್ಪ ದಿನ ಇದ್ದಾಗ ಏನೇನು ಹಾಕ್ಕೊಬೇಕು, ಏನೇನು ತೊಗೊಬೇಕು ಎಲ್ಲ ಕೂಡ ಲೀಸ್ಟ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಇಲ್ಲಿ ಶಾಸ್ತ್ರ ನಡೀತಾ ಅಜ್ಜಿ ಅವರು ಹಾಡು ಹೇಳ್ತಿದ್ರು, ಆಯಿತಾ, ಪದ ಹೇಳ್ತಾಯಿದ್ರು. ಯಾವಾಗ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ದೇ ಥಾಟ್ ಸ್ಟಾಪ್ ಮಾಡಿಬಿಟ್ರು ಹೇಳೋದನ್ನೇ. ಸೊ ಈ ಥರ ಇತ್ತು ಶಾಸ್ತ್ರ. ಚಪ್ರ ಪೂಜೆ ಮತ್ತು ಫಸ್ಟ್ ಇಷ್ಟು ಥರ ಶಾಸ್ತ್ರ ಮಾಡೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವಳಿಗೆ ಯಾವ್ಯಾವ ಶಾಸ್ತ್ರ ಇರುತ್ತೆ ಅದು ಅಂತ. ಅವರೆಲ್ಲ ಕೈ ಕೆಳಗಡೆ ಇಟ್ಕೊಳ್ದೆ ಎದ್ದೇಳು ಅಂತ ಹೇಳಿದ್ರು. ಸೊ ದಟ್ ಶಿ ಥಾಟ್ ಎಸ್ ಅಂದ್ಬಿಟ್ಟು ಮಾಡಿದ್ಲು ಅದನ್ನು. ಇನ್ನು ಚಪ್ರ ಪೂಜೆ ಆದಮೇಲೆ ನಾನು ಸ್ವಲ್ಪ ಔಟ್ಸೈಡ್ ಹೋಗಬೇಕಿತ್ತು. ಅದಕ್ಕೆ ನಾನೇನು ಮಾಡಿದೆ, ಬೇಗ ಫ್ರೆಶಪ್ ಆಗಿಬಿಟ್ಟು ಹೊರಟೆ ನಾನು. ಅಂದರೆ ಫೋನೆಲ್ಲ ನನ್ನ ಕಸಿನ್ಸ್ ಹತ್ರ ಕೊಟ್ಟಿದ್ದೆ. ಅಂದರೆ ಅವ್ರವ್ರ ಫೋನಲ್ಲಿ ನೀವು ಮಾಡ್ಕೊಳ್ಳಿ, ನಾನು ಕಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ವೀಡಿಯೋ ಎಡಿಟ್ ಮಾಡ್ಕೊತೀನಿ ಅಂತ. ಸೊ ಇವಾಗ ಚಪ್ರ ಪೂಜೆ ಆಗ್ತಾಯಿದೆ. ಚಪ್ರ ಪೂಜೆ ಅಂದರೆ ಫಸ್ಟ್ ಏನಂದರೆ, ಇದು ಒಂದು ಫಸ್ಟ್ ಪೂಜೆ, ಇದಾಗಿಬಿಟ್ರೆ ಮದುವೆ ಸ್ಟಾರ್ಟ್ ಅಂತ. ಆ್ಯಂಡ್ ಲಾಸ್ಟು ಕೂಡ ಇದೇನೆ ಅನ್ಕೊತೀನಿ. ಐ ಥಾಟ್ ಬೀಗ್ರೂಟ ಎಲ್ಲ ಆದಮೇಲೆ ಅದು ಕೊನೆ ಪೂಜೆ. ಅದು ಹೆಂಗೆ ಡೇಸ್ ಬೇಗ ಆಗಿಬಿಡುತ್ತೆ ಅಂತಲೇ ಗೊತ್ತಾಗಲ್ಲ. ಮದುವೆ ಇನ್ನು 15 ಡೇಸ್ ಬಂದುಬಿಡ್ತು, 30 ಡೇಸ್ ಬಂದುಬಿಡ್ತು ಅಂತ ಇದ್ವಿ. ಬಂದೇ ಬಿಡ್ತು, ಹಾಗೂ ಹೋಯಿತು. ಈಗ ನಾನು ವಾಯ್ಸ್ ನೋಟ್ ಕೊಡ್ತಿರೋದು ಆಲ್ಮೋಸ್ಟ್ ಎಲ್ಲ ಆದಮೇಲೆ ವಾಯ್ಸ್ ಮೇಕ್ ಓವರ್ ಮಾಡ್ತೀನಿ. ಬಿಕಾಸ್ ನನಗೆ ಟೈಮೇ ಸಿಕ್ಕಿರಲಿಲ್ಲ ವೀಡಿಯೋ ಎಲ್ಲ ಎಡಿಟ್ ಮಾಡೋದಕ್ಕೆ. ಸೊ ಇವಾಗ ಫ್ರೀ ಟೈಮ್ ತೊಗೊಂಡು ನಾನು ಬಟ್ಟೆ ಎಲ್ಲ ಸೆಟಲ್ ಡೌನ್ ಮಾಡಿ ಎಲ್ಲೆಲ್ಲಿ ಸೇರಿಸ್ಬೇಕು ಸೇರಿಸ್ಬಿಟ್ಟು ಆಮೇಲೆ ವಾಯ್ಸ್ ನೋಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲರಿಗೂ ನನ್ನ
ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿರೋದು ಇಷ್ಟ ಆಯಿತು ಅಂದ್ಕೊತಿದ್ದೀನಿ. ಬಿಕಾಸ್ ತುಂಬ ಜನ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡು ಅಂತ ಎನ್ಕರೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ ಇಷ್ಟಪಡ್ತಿದ್ದೀರಾ. ಅದು ನನಗೆ ತುಂಬ ಜನ ಹೇಳಿದ್ದಾರೆ ಚೆನ್ನಾಗಿ ಬರ್ತಿದೆ ಅಂತ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಮಾಡಬೇಕಂತ ಮಾಡ್ತೀನಿ ಕೂಡ. ಏನು ಪ್ರಾಬ್ಲಮ್ ಆಗ್ತಿದೆ ನನಗೆ ಅಂದರೆ ಐ ಥಾಟ್ ಐ ಪುಟ್ ಮೈ ಲೆಗ್ಸ್ ಇಂಟು ಸೋ ಮೆನಿ ಪ್ಲೇಸಸ್. ಅಂದರೆ ನಾನು ತುಂಬ ಕಡೆ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಒಂದೇ ಕಡೆಗೆ ಜಾಸ್ತಿ ಒತ್ತು ಕೊಡೋಕ್ಕಾಗ್ತಿಲ್ಲ. ಬಿಕಾಸ್ ಸಮ್ ಡೇಸ್ ಆಫೀಸ್ ವರ್ಕ್ ಇರುತ್ತೆ ನನಗೆ, ಸಮ್ ಡೇಸ್ ಬೇರೆ ಹ್ಯಾಂಡ್ ವರ್ಕ್, ಸಮ್ ಡೇಸ್ ಮೇಕಪ್ ಇರುತ್ತೆ. ಸೊ ಆ ಥರ ನನ್ನನ್ನು ನಾನು ತುಂಬ ಕಡೆ ಇನ್ವಾಲ್ವ್ ಮಾಡಿರೋದ್ರಿಂದ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದು ಕಡಿಮೆ. ಆ್ಯಂಡ್ ಔಟ್ಸೈಡ್ ಹೋದಾಗ ನನಗೆ ವಿಡಿಯೋ ಮಾಡೋದು ತುಂಬಾ ಕಷ್ಟ ಅಂತ ಫೀಲ್ ಆಗುತ್ತೆ. ಸೊ ನಾವಿಲ್ಲಿ ನಮ್ಮದು ಸೂಟ್ಸ್ ಎಲ್ಲ ತಗೊಂಡಿದ್ದು ಏಂಜಲ್ ರೆಂಟಲ್ ಔಟ್ಫಿಟ್ಸ್ ಅಂತ. ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಿಕಾಸ್ ಇದು ಪಾರ್ಟ್ 1 ಅಂದ್ಕೊಳ್ಳಿ. ಇನ್ನು ಪಾರ್ಟ್ 2 ಕೂಡ ಬರುತ್ತೆ. ವೆಡ್ಡಿಂಗ್ದು, ಬೀಗ್ರೂಟುದು ಎಲ್ಲ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಮಧ್ಯಾಹ್ನ ಒಂದು 12:30 ಅಷ್ಟೊತ್ತಿಗೆ ಬಂದಿದ್ದು. ಈಗ ಸೂಟ್ಸ್ ಎಲ್ಲ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಥರ ನನ್ನ ವೀಡಿಯೋನ ನೋಡಿ ಏನಾದರೂ ಇದ್ದರೆ ಆ್ಯಡ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಔಟ್ಫಿಟ್ಗಳೆಲ್ಲ ತಿಳ್ಕೊಬೇಕು ಅಂದ್ರೂ ಕೂಡ ಮೆಸೇಜ್ ಮಾಡಿ ಆಯಿತಾ, ಅಂದರೆ ಕಮೆಂಟ್ ಮಾಡಿ. ಸಿ ಯು ಇನ್ ದ ಪಾರ್ಟ್ 2 ಆಫ್ ದ ವೆಡ್ಡಿಂಗ್. Bye bye, take care.